ಹಾಯ್. ಈ ಆಲ್ಕೋಹಾಲ್ ಡಿಪೆಂಡೆನ್ಸ್ ಸಿಂಡ್ರೋಮ್ ಅಥವಾ ಈ ದುಶ್ಚಟಕ್ಕೆ ಒಳಗಾಗಿರ್ತಾರೆ, ಅವರನ್ನ ಆ ದುಶ್ಚಟದಿಂದ ಮುಕ್ತಿಗೊಳಿಸೋದು ಭಾರಿ ಕಷ್ಟದ ಕೆಲಸ. ಅದಕ್ಕೆ ನಾವು ಅದಕ್ಕೆ ಕ್ರಾನಿಕ್ ಡಿಸೀಸ್ ಅಂತ ಹೇಳಿ ಕರಿತೀವಿ. ಯಾಕಂದ್ರೆ ಒಂದ್ಸಲ ಬಿಡ್ಬೇಕಂತ ಡಿಸೈಡ್ ಮಾಡಿದ್ರೆ ಪೂರ್ತಿ ಲೈಫ್ ಲಾಂಗ್ ಬಿಡ್ಲಿಕ್ಕೆ ಆಗ್ಲಿಕ್ಕಿಲ್ಲ ಅವರಿಗೆ. ಬಹಳಷ್ಟು ಸಲ ಲ್ಯಾಪ್ಸ್ಗಳಿರ್ಬಹುದು, ರಿಲ್ಯಾಪ್ಸ್ಗಳಿರ್ಬಹುದು, ಆಗ್ತಾನೆ ಇರ್ತವೆ. ಕೆಲವೊಬ್ರು ಒಂದು 15 ದಿವಸ ಬಿಟ್ಟಿರ್ತಾರ, 1 ತಿಂಗಳು ಬಿಟ್ಟಿರ್ತಾರ, 3 ತಿಂಗಳು ಬಿಟ್ಟಿರ್ತಾರೆ. ಭಾರಿ ಕಾನ್ಫಿಡೆಂಟ್ ಆಗಿರ್ತಾರ ಅವ್ರು. ಇಷ್ಟು ದಿವಸ ಬಿಟ್ಟೇನಿ, ನನ್ನ ಮುಂದೆ ಯಾರು ಬಂದು ಕುಂತ್ರು ಸಹಿತ ನಾನು ಕುಡಿಯೋದಿಲ್ಲ, ಅಷ್ಟು ನನ್ನ ಮನಸ್ಸು ಗಟ್ಟಿ ಆಗೈತಿ, ಅಷ್ಟು ನಂದು ಡಿಟರ್ಮಿನೇಷನ್ ಪವರ್ ಐತಿ ಅಂತ ಹೇಳಿ ಅನ್ಕೊಂಡಿರ್ತಾರೆ. ಆದ್ರೆ ಗೆಳೆಯರೆ, ಮನುಷ್ಯನ ಮನಸ್ಸು ಎಷ್ಟಾದರೂ ಭಾರಿ ಚಂಚಲ. ನಮಗೆ ಜಾರಕ 1 ಸೆಕೆಂಡ್, 1 ವೀಕ್ ಮೂಮೆಂಟ್ ಸಾಕು. ಆ ಮೂಮೆಂಟಲ್ಲಿ ನಾವು ಜಾರಿ ಬಿಟ್ರೆ ಮತ್ತದು 1 ಪೆಗ್ 2 ಪೆಗ್ 1 ದಿವಸ 2 ದಿವಸ ಕಂಟ್ರೋಲಿಗೆ ಬರೋದಿಲ್ಲ. ಮತ್ತು ಬ್ಯಾಕ್ ಟು ಸ್ಕ್ವೇರ್ ಒನ್ ನಾವು ಬಂದು ಬಿಡ್ತೀವಿ. ಇದೇ ಕಾರಣದಿಂದ, ಇದೇ ಓವರ್ ಕಾನ್ಫಿಡೆನ್ಸಿಂದ ಬಹಳಷ್ಟು ಜನ ಮತ್ತೆ ಮತ್ತೆ ಈ ಆಲ್ಕೋಹಾಲ್ ಸಮಸ್ಯೆಗೆ ತುತ್ತಾಗ್ತಾರೆ. ಈ ಸಂದರ್ಭದಲ್ಲಿ ನಮ್ಮ ಫೇವ್ರೆಟ್, ನಮ್ಮ ಗುರುಗಳಾದ DVG ಅವರ ಕಗ್ಗ ಒಂದು ನೆನಪು ಬರ್ತೈತಿ. ಅದೇನಂತಂದ್ರೆ, ಸತ್ತವೆನ್ನಾಶೆಗಳು ಗೆದ್ದೆ ನಿಂದ್ರಿಯ ಗಣವ, ಚಿತ್ತವಿನ್ನಲುಗದೆಂಬ ಜಂಬ ಬೇಡ, ಎತ್ತನಿಂದಲೂ ಗಾಳಿ ಮೋಹ ಬೀಜವ ತಂದು ಬಿತ್ತಲಾರದೆ ಮನವ ಮಂಕುತಿಮ್ಮ. ನನ್ನ ಆಸೆಗಳೆಲ್ಲ ಸತ್ತು ಹೋಗ್ಬಿಟ್ಟಾವು, ನನ್ನ ಇಂದ್ರಿಯಗಳನ್ನು ನಾನು ನಿಗ್ರಹಿಸಿದ್ದೀನಿ, ಹಿಂಗಾಗಿ ಇನ್ನು ಮುಂದೆ ನನ್ನ ಚಿತ್ತ, ನನ್ನ ಮನಸ್ಸು ಜಾರುದಿಲ್ಲ ಅನ್ನುವ ಜಂಬ ಬೇಡ ಮನುಜನೇ. ಗಾಳಿ ಎಲ್ಲಿಂದನೋ ಬರಬಹುದು, ತನ್ನ ಜೊತೆ ಮೋಹ ಅಥವಾ ಆ ಕ್ರೇವಿಂಗ್ ಅಥವಾ ಹಂಬಲ ಅನ್ನುವ ಒಂದು ಬೀಜವನ್ನು ತಂದು ನಮ್ಮ ಮನಸ್ಸಿನಲ್ಲಿ ಬಿತ್ತಬಹುದು ಮಂಕುತಿಮ್ಮ. ಅದರಿಂದನೇ ಅನಾಹುತ ಆಗಬಹುದು ಮಂಕುತಿಮ್ಮ ಅಂಥೇಳಿ ಬರೀ ಚಂದಾಗಿ ಹೇಳ್ಯಾರ. ಅದಕ್ಕೆ ಎಷ್ಟೇ ದಿವಸ ಬಿಡ್ರಿ, ತಿಂಗಳಾಗಲಿ ವರ್ಷ ಆಗಲಿ, ಆದ್ರೆ ಓವರ್ ಕಾನ್ಫಿಡೆಂಟ್ ಆಗಕ್ಕೆ ಹೋಗ್ಬೇಡ್ರಿ. ಪ್ರತಿಯೊಂದು ದಿನಾನೂ ಸಹಿತ ಇಟ್ಸ್ ಅ ಫ್ರೆಶ್ ಡೇ. ಅದಕ್ಕೆ ಏನು ಮಾಡ್ರಿ, ಶಾರ್ಟ್ ಟರ್ಮ್ ಗೋಲ್ ಸೆಟ್ ಮಾಡ್ಕೊಡ್ರಿ. ನೀವು ಆಲ್ಕೋಹಾಲ್ ಬಿಡಬೇಕಂತಂದಿದ್ರೆ ಬೆಳಿಗ್ಗೆ ಹೇಳೋದು, ಇವತ್ತು ನಾ ಡ್ರಿಂಕ್ಸ್ ಮಾಡೋದಿಲ್ಲ, ನಾಳೆ ಬೆಳಿಗ್ಗೆ ಹೇಳೋದು, ಇವತ್ತು ನಾ ಡ್ರಿಂಕ್ಸ್ ಮಾಡೋದಿಲ್ಲ. ವೇಕಪ್ ಇನ್ ದ ಮಾರ್ನಿಂಗ್, ಟೆಲ್ ದ ಸೇಮ್ ಡೈಲಾಗ್ ಆ್ಯಂಡ್ ರಿಪೀಟ್ ಎವ್ರಿ ಡೇ. ಹಿಂಗೆ ಮಾಡೋದ್ರಿಂದ ಬಹಳಷ್ಟು ಕಾಲ ಈ ಆಲ್ಕೋಹಾಲಿಂದ ದೂರ ಉಳಿಬಹುದು. ಧನ್ಯವಾದಗಳು.